ಕರ್ನಾಟಕಕ್ಕೂ ತಟ್ಟಿದೆ ಫಂಗಲ್ ಸೈಕ್ಲೋನ್ ಎಫೆಕ್ಟ್. ಬೆಂಗಳೂರಲ್ಲಿ ಎಡೆ ಬಿಡದೆ ಮಳೆ ಸುರಿತಾ ಇದೆ, ಜಡಿ ಮಳೆ ಆಗ್ತಾ ಇದೆ. ಇನ್ನೊಂದು ಕಡೆ ಕೊರೆಯುವಂತ ಚಳಿ ಇದೆ. ಪರಿಣಾಮ ಬೆಂಗಳೂರಿನ ಜನ ಇದರಿಂದ ಕಂಗಾಲಾಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಇನ್ನೊಂದು ಕಡೆ ಪೋಷಕರಿಗೂ ಒಂದು ಆತಂಕ. ಬೆಳಿಗ್ಗೆ ಆದ್ರೆ ಮಕ್ಕಳನ್ನ ಈ ಮಳೆಲಿ ಚಳಿಲಿ ಸ್ಕೂಲಿಗೆ ಕಳಿಸ್ಬೇಕಾ ಬೇಡವಾ ಅಂತ ಹೇಳಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಜೆ ಬಗ್ಗೆ ನಿರ್ಧಾರ ಇಲ್ಲ ಅಂತ, ಹಾಗಾಗಿ ಮಕ್ಕಳನ್ನ ಪೋಷಕರು ಶಾಲೆಗೆ ಕಳಿಸಿದ್ದಾಗಿದೆ. ಬೆಂಗಳೂರಿನ ಶಾಲೆಗಳಿಗೆ ರಜೆ ಇಲ್ಲದ ಪರಿಣಾಮ ಪೋಷಕರು ಪರದಾಟವನ್ನ ಪಟ್ಟಿದ್ದಾರೆ. ಇವತ್ತು ಮಳೆಯಲ್ಲೇ ಕೊಡೆ ಹಿಡಿದು ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡಿದ್ದಾರೆ. ಮಳೆ ಜೊತೆಗೆ ಕಚೇರಿಗೆ ಜನ ತೆರಳುತ್ತಾ ಇದ್ದಾರೆ. ಆಲ್ರೆಡಿ ತುಂಬಾ ಜನ ಆಫೀಸಿಗೆ ಹೋಗಿದ್ದೂ ಆಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಾಗಾಗಿ ಸಿಟಿ ಮಂದಿ ಈ ಜಿಟಿ ಮಳೆಗೆ ಜೊತೆಗೆ ಚಳಿಗೆ ಹೈರಾಣಾಗಿ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಆರ್ಭಟ ಜೋರಾಗಿದೆ. ಪುದುಚೇರಿಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಈ ಚಂಡಮಾರುತದಿಂದ ನಿರ್ಮಾಣ ಆಗಿದೆ. ಇದರ ಪರಿಣಾಮ, ಇದರ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಿಪರೀತ ಚಳಿ ಇದೆ, ಜಿಟಿ ಮಳೆ ಆಗ್ತಾ ಇದೆ. ಅಂದ್ರೆ ನಾನ್ ಸ್ಟಾಪ್ ಮಳೆ, ಜೋರಾಗೇನು ಬರ್ತಾ ಇಲ್ಲ, ಆದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದರಿಂದ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಪೋಷಕರು ಪರದಾಟವನ್ನ ಇವತ್ತು ಪಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಈಗ ಬೇರೆ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಅಲ್ಲಿನ DC ರಜೆ ಅನೌನ್ಸ್ ಮಾಡಿದ್ರು. ಬಟ್ ಬೆಂಗಳೂರಲ್ಲಿ ಅನೌನ್ಸ್ ಮಾಡಿಲ್ಲ. ಇದರಿಂದ ಪೋಷಕರು ಒಂಥರ ಗೊಂದಲಕ್ಕೀಡಾಗಿದ್ರು ಬೆಳಿಗ್ಗೆ. ಬಟ್ ಎಷ್ಟು ಕಷ್ಟ ಆಯಿತು ಪೋಷಕರಿಗೆ ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡೋದಕ್ಕೆ. ಮತ್ತು ಹವಾಮಾನ ಇಲಾಖೆ ಬೆಂಗಳೂರಲ್ಲಿ ಇನ್ನೂ ಎಷ್ಟು ಗಂಟೆಗಳ ಕಾಲ ಮಳೆ ಆಗುತ್ತೆ ಅಂತ ಹೇಳಿದೆ? ಶರ್ಮಿತಾ, ಬಹಳ ಸ್ಪಷ್ಟವಾಗಿ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಬೆಳಗ್ಗೆ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇವತ್ತು ಮಳೆ ಇದ್ರೂ ಕೂಡ ಶಾಲಾ ಕಾಲೇಜುಗಳೇ ರಜೆ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಮುಖ್ಯ ಕಾರಣಗಳಾಗಿ ಕೊಡ್ತಾ ಇರೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋರಾಗಿ ಮಳೆ ಬೀಳ್ತಾ ಇಲ್ಲ, ಜಿಟಿ ಮಳೆ ಬೀಳ್ತಾ ಇರುವಂಥದ್ದು. ಇದರಿಂದ ರಜೆ ಕೊಡುವಂತ ಅನಿವಾರ್ಯತೆ ಎದುರಾಗ್ತಾ ಇಲ್ಲ. ಹಾಗಿದ್ರೂ ಕೂಡ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಬೆಳಗಿನ ಜಾವ ಪರದಾಡಿರುವಂತಹ ದೃಶ್ಯಗಳು ಬೆಂಗಳೂರಿನಾದ್ಯಂತ ಬಹಳ ಸಾಮಾನ್ಯವಾಗಿ ಹೋಗಿತ್ತು. ಮತ್ತೆ ಕಾಲೇಜಿಗೆ ಹೋಗ್ತಾ ಇರುವಂತಹ ಹುಡುಗಿಯರು ಕೂಡ ಬಸ್ಸು, ಬೈಕು, ಆಟೋ, ಕಾರುಗಳಲ್ಲಿ ಕ್ಯಾಬ್ ಇಟ್ಕೊಂಡು ಕಾಲೇಜುಗಳಿಗೂ ಕೂಡ ಹೋಗೋದಕ್ಕೆ ಸಾಕಷ್ಟು ಪರದಾಡಿರುವಂಥ ದೃಶ್ಯಗಳು ಕೂಡ ಬೆಂಗಳೂರಿನಲ್ಲಿ ಬೆಳಗಿನ ಜಾವ ಬಹಳ ಸಾಮಾನ್ಯವಾಗಿ ಹೋಗಿತ್ತು. ಇನ್ನೂ ಕೂಡ 2-3 ದಿನಗಳ ಕಾಲ ಇದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಾದ್ಯಂತ ಇರುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಈಗಾಗಲೇ ಫೆಂಗಲ್ ಚಂಡಮಾರುತದಿಂದಾಗಿ ತಮಿಳುನಾಡಿನ ಕರಾವಳಿ ಭಾಗ ಮತ್ತು ಪಾಂಡಿಚೇರಿಯಲ್ಲಿ ಅತಿ ಹೆಚ್ಚು ಬಾಧಿತ ಪ್ರದೇಶಗಳಾಗಿ ಹೊರಹೊಮ್ಮಿರುವಂಥದ್ದು. ಅಲ್ಲೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನೆರೆ ಆಗ್ತಾ ಇದೆ, ಫ್ಲಡ್ ಆಗಿದೆ. ಅಲ್ಲಿನ ಜನಜೀವನ ಕೂಡ ಸಂಪೂರ್ಣವಾಗಿ ಬುಡಮೇಲಾಗಿರುವಂಥದ್ದು. ಈ ತಮಿಳುನಾಡಿಗೆ ಅಂಟ್ಕೊಂಡೇ ಇರುವಂತಹ ಕರ್ನಾಟಕ, ಕೇರಳದಲ್ಲೂ ಕೂಡ ಅದರ ಇಂಪ್ಯಾಕ್ಟ್ ನಾವೀಗ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕೇರಳದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಇದೇ ರೀತಿಯಾಗಿ ಜಿಟಿಯಾಗಿ ಮಳೆ ಬೀಳ್ತಾ ಇದೆ. ಮತ್ತೆ ಮುಖ್ಯವಾಗಿ ಕರ್ನಾಟಕ ಮತ್ತು ತಮಿಳುನಾಡಿಗೆ ಗಡಿ ಹಂಚಿಕೊಂಡಿರುವಂತಹ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಇದೀಗ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿದಿರುವಂಥದ್ದು. ಬರೋಬ್ಬರಿ 450ರಿಂದ 500 ಮಿಲಿಮೀಟರ್ನಷ್ಟು ಮಳೆ ಕರ್ನಾಟಕ ಬಾರ್ಡರ್ನಲ್ಲೇ ಆಗಿರುವಂಥದ್ದು ಮತ್ತಷ್ಟು ಆತಂಕ ಹುಟ್ಟಿಸ್ತಾ ಇದೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 100ರಿಂದ 120 ಮಿಲಿಮೀಟರ್ನಷ್ಟು ಮಳೆ ಬಿದ್ದರೆ ನೆರೆ ಅವಾಂತರ ಅನಾಹುತಗಳಾಗುವಂಥದ್ದು ಬಹಳ ಸರ್ವೇ ಸಾಮಾನ್ಯ. ಆದರೆ ಕಳೆದ 2-3 ದಿನಗಳಿಂದ ಸರಾಸರಿಯಾಗಿ 30ರಿಂದ 35 ಮಿಲಿಮೀಟರ್ನಷ್ಟು ಮಳೆ ಆಗ್ತಾ ಇದ್ರು. ಪ್ರಮಾಣ ಏರಿಕೆ ಆಗುವಂತ ಸಾಧ್ಯತೆ ಇಲ್ಲ. ಆದರೆ ಕನಿಷ್ಠ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿಯುವಂತ ಸಾಧ್ಯತೆ ಇದೆ, ಮತ್ತಷ್ಟು ಕುಸಿಯುವಂತ ಸಾಧ್ಯತೆ ಇದೆ. ಬೆಳಗಿನ ಜಾವ ಅಂದ್ರೆ ಹಗಲು ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ 18ರಿಂದ 21ರವರೆಗೆ ತಾಪಮಾನ ದಾಖಲಾಗ್ತಾ ಇದ್ರೆ, ರಾತ್ರಿ ಹೊತ್ತಿನಲ್ಲಿ ಅದರ ಪ್ರಮಾಣ 17ರಿಂದ 19ಕ್ಕೆ ಇಳಿಕೆ ಆಗ್ತಾ ಇರುವಂತದ್ದು. ಮುಂದಿನ 2-3 ದಿನಗಳಲ್ಲಿ ಇದರ ಒಂದು ಗ್ರಾಫ್ ಏನಿದೆ ಮತ್ತಷ್ಟು ಇಳಿಕೆ ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ಬೆಂಗಳೂರಿಗೆ ಹೊಂದ್ಕೊಂಡೇ ಇರುವಂತ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಕಳೆದ 2-3 ದಿನಗಳಿಂದ ಆಗ್ತಾ ಇರುವಂತದ್ದು. ನಿನ್ನೆ ಚಾಮರಾಜನಗರದಲ್ಲಿ ಬರೋಬ್ಬರಿ 75 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗಿದೆ. ಮುಂದುವರೆದು ಮುಂದಿನ 3 ದಿನಗಳ ಕಾಲ ಇದೇ ರೀತಿಯಾಗಿರುವಂತಹ ಒಂದು ವಾತಾವರಣ ಇಲ್ಲೆಲ್ಲವೂ ಕೂಡ ಮುಂದುವರಿಯುತ್ತೆ. ಮತ್ತೆ ಮುಖ್ಯವಾಗಿ ವಾತಾವರಣ ಈ ಒಂದು ಶೀತ ಪ್ರಮಾಣ ಏನಿದೆ ಮತ್ತಷ್ಟು ಕುಸಿಯುವಂತ ಸಾಧ್ಯತೆ ಇದೆ. ಚಳಿ ಏರಿಕೆ ಆಗುತ್ತೆ ಸಾಮಾನ್ಯವಾಗಿ. ಹೀಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು ಎಲ್ಲಾ ಜಿಲ್ಲಾಡಳಿತಕ್ಕೂ
BBMP ಮತ್ತೆ ಮುಖ್ಯವಾಗಿ ಪೋಷಕರು ಬೆಂಗಳೂರಿನಲ್ಲಿ ಶಾಲೆಗಳಿಗೆ ರಜೆಗಳಿಗೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ ಅಂದ್ರೂ ಕೂಡ ಅಗತ್ಯವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುನ್ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಮತ್ತೆ ಮುಖ್ಯವಾಗಿ ಯಾರ್ಯಾರು ದೂರದಿಂದ ಆ ಒಂದು ಶಾಲೆಗೆ ಬರ್ತಾ ಇದ್ದಾರೋ ಅಂತ ಮಕ್ಕಳನ್ನ ಇವತ್ತು ಬರಬೇಡಿ ಅನ್ನುವಂತ, ಇವತ್ತು ಶಾಲೆಗೆ ಬರೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಖಾಸಗಿ ಶಾಲೆಗಳು ಕೂಡ ಒಂದು ನಿರ್ಧಾರವನ್ನ ಮಾಡಿರುವಂತ, ಆದ್ರೆ ಇನ್ನೂ ಕೂಡ ಅದನ್ನ ಅಧಿಕೃತವಾಗಿ ಯಾರು ಕೂಡ ಕನ್ಫರ್ಮ್ ಮಾಡಿಲ್ಲ. ಆದ್ರೆ ನಾಳೆ ಬೆಳಿಗ್ಗಿನ ಅಥವಾ ಇವತ್ತು ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ, ತಮ್ಮ ಇನ್ಫಾರ್ಮೇಶನ್